ವೆಲ್ಕಮ್ ಬ್ಯಾಕ್. ಬವಾರಿಯಾ ಗ್ಯಾಂಗ್ ಬಾಸ್ಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಪೊಲೀಸ್ ಠಾಣೆಯಿಂದ ತಲಾಶ್ ನಡೀತಾ ಇದೆ. ಬಟ್ ತಿಂಗಳುಗಟ್ಟಲೆ ಹುಡುಕಾಟ ನಡೆಸಿದ್ರು ಕೂಡ ಬರಿಗೈಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಬವಾರಿಯಾ ಗ್ಯಾಂಗ್ ಲೀಡರ್ ಜೋಗೀಂದರ್ ಸಿಂಗ್ 3 ವರ್ಷಗಳಿಂದ ಪೊಲೀಸರಿಗೆ ಸಿಗ್ತಾ ಇಲ್ಲ. ಈತ ಸರಗಳ್ಳತನ ಮಾಡ್ತಲೇ ಇದ್ದಾನೆ. ಈತ ಮತ್ತೆ ಒಂದ್ ಕಡೆ ಇರಲ್ಲ. ದೆಹಲಿ, ಉತ್ತರ ಪ್ರದೇಶ, ಮುಂಬೈನಲ್ಲಿ ಪೊಲೀಸರು ಈತನಿಗೋಸ್ಕರ ಶೋಧವನ್ನ ಮಾಡ್ತಾ ಇದ್ದಾರೆ. ಸುಮಾರು 20 ಪೊಲೀಸ್ ಸ್ಟೇಷನ್ಗಳಿಂದ ಪೊಲೀಸರು ಈತನಿಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದ್ರು ಕೂಡ ಆತ ಪೊಲೀಸರಿಗೆ ಸಿಗ್ತಾ ಇಲ್ಲ. ಪೊಲೀಸರ ಕೈಗೆ ಜೋಗೀಂದರ್ ಪ್ಲಾನ್ ಮಾಡ್ತಾನೆ, ಹುಡುಗರು ದೋಚ್ತಾರೆ. ಯಾವ ರಾಜ್ಯ, ಯಾವ ತರದ ಪ್ಲಾನ್ ಅನ್ನೋದೆಲ್ಲ ನಿಗೂಢವಾಗಿ ಇರುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈತ ಯಾವ ತರ ಪ್ಲಾನ್ ಮಾಡ್ತಾ ಇದ್ದಂತೆ, ಪೊಲೀಸರಿಗೆ ಈತ ಯಾವ ತರ ತಲೆನೋವಾಗಿದ್ದಾನೆ, ಈತ ಮತ್ತೆ ಈತನ ಗ್ಯಾಂಗ್? ಖಂಡಿತ ಶರ್ಮಿತ, ಈಗ ಬೆಂಗಳೂರು ನಗರದಲ್ಲಿರುವಂತಹ ಒಟ್ಟಾರೆಯಾಗಿ 20 ಪೊಲೀಸ್ ಸ್ಟೇಷನ್ಗಳಲ್ಲಿ ಈತನು ಕೆಲವೊಂದಷ್ಟು ಚೈನ್ ಸ್ನ್ಯಾಚಿಂಗ್ ಅನ್ನ ಮಾಡ್ತಿರೋದ್ರ ಬಗ್ಗೆ ಪ್ರೈಮರಿ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಗೊತ್ತಾಗಿದೆ. ಈ ಒಂದು ಕಾರಣಕ್ಕೋಸ್ಕರ ಬೆಂಗಳೂರಿನಲ್ಲಿರುವಂತಹ ಸುಮಾರು 20 ತಂಡಗಳು ದೆಹಲಿಗೆ ಹೋಗಿದೆ, ಅಲ್ಲಿಂದ ಉತ್ತರ ಪ್ರದೇಶಕ್ಕೆ ಹೋಗಿದೆ, ಮತ್ತೊಂದು ಕಡೆ ಮುಂಬೈಗೂ ಕೂಡ ಹೋಗಿರುವಂತದ್ದು. ಒಟ್ಟಾರೆಯಾಗಿ ಸುಮಾರು ತಿಂಗಳಾನುಗಟ್ಲೆ ಆತನಿಗೋಸ್ಕರ ಹುಡುಕಾಟವನ್ನ ಮಾಡಿದ್ರು ಕೂಡ ಅಷ್ಟೇ ಆತನು ಮಾತ್ರ ಪತ್ತೆ ಆಗಿಲ್ಲ. ಜೊತೆಗೆ ಬರಿಗೈಲಿ ಕೂಡ ಅಷ್ಟೇ ಎಲ್ಲರೂ ಕೂಡ ಅಷ್ಟು ವಾಪಸ್ ಆಗಿದ್ದಾರೆ. ಜೊತೆಗೆ ಕಳೆದ ಒಂದು 15-20 ದಿನಗಳಿಂದ ಮತ್ತೆ ಸರಗಳ್ಳರ ಕಾಟ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ. ಆ ಒಂದು ಜಾಸ್ತಿ ಆದಂತ ಹಿನ್ನೆಲೆಯಲ್ಲಿ ಪಶ್ಚಿಮ ವಿಭಾಗದ ಪೊಲೀಸರು ಕೂಡ ಅಷ್ಟೇ 2 ಸರಗಳ್ಳರನ್ನು ಕೂಡ ಅಷ್ಟೇ ಕಳೆದ 1 ವಾರದ ಹಿಂದೆ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅರೆಸ್ಟ್ ಮಾಡ್ಕೊಂಡು ಅವರನ್ನು ಕೂಡ ಎನ್ಕ್ವೈರಿ ಮಾಡಿದಂತ ಟೈಮ್ ನಲ್ಲಿ ನಮಗೆ ಈ ಒಂದು ಸರಗಳ್ಳತನ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯಂತ ಪ್ಲಾನ್ ಗಳಿರೋದಿಲ್ಲ. ಜೋಗಿಂದರ್ ಸಿಂಗ್ ಎನ್ನುವಂತ ನಮ್ಮ ನಾಯಕ ಏನಿದ್ದಾನೆ ಮತ್ತು ನಮ್ಮ ಗ್ಯಾಂಗ್ ನ ಲೀಡರ್ ಏನಿದೆ, ಆತ ಯಾವ ರಾಜ್ಯಕ್ಕೆ ಹೋಗುವಂತೀವೋ ಆ ರಾಜ್ಯಕ್ಕೆ ನಾವು ಹೋಗ್ತೀವಿ, ಅಲ್ಲಿ ಚೈನ್ ಸ್ನ್ಯಾಚ್ ಅನ್ನ ಮಾಡ್ತೀವಿ. ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ಸ್ಥಳೀಯವಾಗಿ ಒಂದಷ್ಟು ಸಪೋರ್ಟ್ ಮಾಡೋಕೆ ಅಂತ ನಮ್ಮ ಜೊತೆಯಲ್ಲಿ ಒಂದಷ್ಟು ಟೀಮ್ ಗಳನ್ನು ಕೂಡ ಅಷ್ಟೇ ಅವ್ರು ಕಳಿಸ್ತಾರೆ. ನಾವು ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ದೆಹಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅಷ್ಟೇ ನಮ್ಮ ತಂಡಗಳು ಕೂಡ ಸಕ್ರಿಯವಾಗಿ ಚೈನ್ ಸ್ನ್ಯಾಚಿಂಗ್ ಅನ್ನು ಕೂಡ ಮಾಡ್ತಾ ಇರ್ತೇವೆ. ವಾರಾಂತ್ಯದಲ್ಲಿ ಅಂದ್ರೆ ಒಂದು ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಮಾತ್ರ ಇವರು ಸರಗಳ್ಳತನ ಮಾಡ್ತಾರೆ. ಶುಕ್ರವಾರದ ಬಳಿಕ ಶನಿವಾರದ ಸಂಜೆ ಇವರು ಮತ್ತೆ ಇಲ್ಲಿ ದೆಹಲಿಗೆ ಹೋಗ್ಬಿಟ್ಟು ಅಲ್ಲಿ ತನ್ನ ನಾಯಕ ಅಂತ ಏನನ್ಸ್ಕೊಂಡಿದ್ದೇನೆ ಜೋಗಿಂದರ್ ಸಿಂಗ್, ಆತನಿಗೆ ತಾವು ಕದ್ದಿರುವಂತ ಎಲ್ಲಾ ಮಾಲನ್ನು ಕೂಡ ಅಷ್ಟೇ ಕೊಟ್ಟು ನಾವು ವಾಪಸ್ ಮತ್ತೆ ಸೋಮವಾರದಷ್ಟೊತ್ತಿಗೆ ಮತ್ತೆ ಆ ಒಂದು ರಾಜ್ಯಗಳಿಗೆ ಬರ್ತೀವಿ ಅನ್ನೋಂತ ಇನ್ಫಾರ್ಮೇಶನ್ ಅನ್ನು ಕೂಡ ಅಷ್ಟೇ ಈಗ ಆರೋಪಿಗಳು ಪೊಲೀಸರಿಗೆ ಕೊಡ್ತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಈ ಸರಿ ಯಾರು ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡಿದ್ರೆ ಇಬ್ಬರು ಯಾರು ಅನ್ನೋದನ್ನು ಕೂಡ ಅಷ್ಟೇ ಪೊಲೀಸರು ರಿವೀಲ್ ಮಾಡ್ತಿಲ್ಲ. ಜೊತೆಗೆ ಈ ಒಂದು ಇನ್ಫಾರ್ಮೇಶನ್ ಅನ್ನು ಇಟ್ಕೊಂಡ್ಬಿಟ್ಟು ಆ ಜೋಗಿಂದರ್ ಸಿಂಗ್ ಅನ್ನುವಂತಹ ಒಂದು ಗ್ಯಾಂಗ್ ಲೀಡರ್ ಏನಿದೆ ಆತನ್ನ ಕಡ್ಡಾಯವಾಗಿ ಈ ಬಾರಿ ಯಾವುದೇ ರೀತಿಯಾದಂತ ಒಂದು ಫೇಲ್ಯೂರ್ ಆಗದ ರೀತಿಯಲ್ಲಿ ಅರೆಸ್ಟ್ ಮಾಡಲೇಬೇಕು ಅನ್ನುವಂತ ಈ ಒಂದು ಪಣವನ್ನ ಈಗ ಬೆಂಗಳೂರಿನ ಪೊಲೀಸರು ತಟ್ಟಿರುವಂತದ್ದು. ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು ಮತ್ತು ಬಾಂಬೆ ಪೊಲೀಸರು ಕೂಡ ಅಷ್ಟೇ ಈ ಒಂದು ಸಿಂಗ್ಗೋಸ್ಕರ ಈಗಾಗಲೇ ಸಾಕಷ್ಟು ಹುಡುಕಾಟ ಮಾಡ್ತಿದ್ರು ಕೂಡ ಅಷ್ಟೇ ಯಾವುದೇ ರಾಜ್ಯದ ಪೊಲೀಸರಿಗೂ ಕೂಡ ಅಷ್ಟೇ ಕಳೆದ 3 ವರ್ಷಗಳಿಂದ ಆತ ಸಿಕ್ಕಿಲ್ಲ ಅನ್ನುವಂತ ಇನ್ಫಾರ್ಮೇಶನ್ ಕೂಡ ಈಗಾಗಲೇ ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಸಿಕ್ಕಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್, ತಮ್ಮ ಇನ್ಫಾರ್ಮೇಶನ್. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ನ್ಯೂಸ್